ಕಲರಿ ಇಂಡಿಯನ್ ಮಾರ್ಷಲ್ ಆರ್ಟ್ ಕಳರಿ ಕಲೆ ಎಂದಾಗ ತಕ್ಷಣ ನೆನಪಾಗೋದು ನಮಗೆ ಕೇರಳ. ಆದರೆ ಈ ಯುದ್ಧ ಕಲೆ ಆರಂಭವಾಗಿರುವುದು ನಮ್ಮ ನಾಡಲ್ಲಿ, ಅದು ಕೂಡ ತುಳುನಾಡಲ್ಲಿ ಎಂದು ಹೇಳಲು ಅತಿ ಹೆಮ್ಮೆಯಾಗುತ್ತದೆ. ಆದರೂ ಈ ಕಲೆ ಬಗ್ಗೆ ಜನರಲ್ಲಿ ಸ್ಪಷ್ಟ ಮಾಹಿತಿ ಇಲ್ಲ. ವೀಕ್ಷಕರೇ, ಅಷ್ಟಕ್ಕೂ ಈ ಸಮರ ಕಲೆ ಎಲ್ಲಿ, ಹೇಗೆ, ಯಾವಾಗ ಪ್ರಾರಂಭವಾಯಿತು ಎಂದು ತೋರಿಸ್ತೇವೆ. ಈ ವಿಡಿಯೋ ನೋಡಿ. ನಮಸ್ಕಾರ ಸರ್, ನಿಮ್ಮ ಹೆಸರು? ವೈಶಾಖ್ ಸರ್, ನೀವು ಇಲ್ಲಿ ಈ ಕಳರಿ ಇದರಲ್ಲಿ ಎಷ್ಟು ವರ್ಷದಿಂದ ಇದ್ದೀರಿ ಸರ್? ನಾನವರು 20 ಇಯರ್ಸ್ ಆಯಿತು. 20 ಇಯರ್ಸ್ ಅಂದರೆ ಇದೇ ಫೀಲ್ಡಲ್ಲಿ ನೀವು ಇದ್ದೀರಿ. ನೀವು ಗುರುಜಿ ಒಟ್ಟಿಗೆ ಇದ್ರಲ್ವಾ ಸರ್? ಗುರುಜಿ ಎಲ್ಲ ಒಂದು 5 ಇಯರ್ಸ್ ಆಯಿತು ಕನೆಕ್ಷನ್. ಓಕೆ, ಇವರೊಟ್ಟಿಗೆ ಇದ್ದೀರಿ. ಹಾಗಾದರೆ ನಿಮಗೆ ಕಳರಿ ಅಂದರೆ ಏನಂತ ನಮಗಿಂತ ಜಾಸ್ತಿ ನಿಮಗೆ ಗೊತ್ತುಂಟಲ್ಲ ಸರ್. ಸೊ ಹಾಗಾದರೆ ನಮ್ಮ ವೀಕ್ಷಕರಿಗೆ ಒಂದು ಕಳರಿಯ ಬಗ್ಗೆ ಒಂದು ಸಣ್ಣ ಪರಿಚಯ ಕೊಡ್ಬೋದಾ? ಕಳರಿ ಆ್ಯಕ್ಚುಲಿ ಎಷ್ಟು ವರ್ಷ ಮುಂಚೆ ಇದು ಕರೆಕ್ಟ್ ಅವರು ರೆಕಾರ್ಡಿಕಲ್ ಇಲ್ಲ. ಓಕೆ, ಇದು ಮಹಾಭಾರತ ಯುದ್ಧ, ರಾಮಾಯಣ ಯುದ್ಧ ಟೈಮಲ್ಲಿ ಈ ಮಾರ್ಷಲ್ ಆರ್ಟ್ಸ್ ಇದು ಬೇರೆ ಅಂತ ಬಾಕಿ ಮಾರ್ಷಲ್ ಆರ್ಟ್ಸಲ್ಲಿ ತೈಕೊಂಡೋ, ಜೂಡೋ, ಕರಾಟೆ, ಕುಂಫು ಎಲ್ಲೂ ಟ್ರೀಟ್ಮೆಂಟ್ ಇಲ್ಲ. ಇದು ನಮ್ಮ ಈ ಕಳರಿ ಮಾರ್ಷಲ್ ಆರ್ಟ್ಸಲ್ಲಿ ಲಾಸ್ಟ್ ಸೆಷನ್ ಟ್ರೀಟ್ಮೆಂಟ್ ಇದು. ಓಕೆ, ಆ್ಯಕ್ಚುಲಿ ಫಸ್ಟ್ 3 ಇಯರ್ಸ್ ಮೇಯ್ತಾರಿ, ಮೈ ಮೀನ್ಸ್ ಶರೀರ, ಓಕೆ, ಶರೀರ ಬಾಡಿ ಎಕ್ಸಸೈಸ್ ಎಲ್ಲ ಅದೆಲ್ಲ ಫಸ್ಟ್ 3 ಇಯರ್ಸ್. ಸೆಕೆಂಡ್ 3 ಇಯರ್ಸ್ ಸ್ಟಿಕ್ ಫೈಟಿಂಗ್. ಓಕೆ, ದೆನ್ 3 ಇಯರ್ಸ್ ವೆಪನ್ಸ್ ಫೈಟಿಂಗ್, ಸ್ವೀಡ್ ಆ್ಯಂಡ್ ಸ್ವರ್ಡ್, ಉರುಮಿ, ಆ ಥರ. ಲಾಸ್ಟ್ 3 ಇಯರ್ಸ್ ಸೆಲ್ಫ್ ಡಿಫೆನ್ಸ್, 108 ಮರ್ಮ ಪಾಯಿಂಟ್ಸ್, ಅದು ಮೆಡಿಸಿನ್ ಪ್ರಿಪ್ರೇಷನ್, ಅದೆಲ್ಲ ಗುರುಜಿಗಳೇ ಕೂಡ നിന്ന് ಗುರು ಶಿಷ್ಯ ಕನೆಕ್ಷನ್. ಓಕೆ ಸರ್, ನಾನೀಗ ಪರ್ಟಿಕ್ಯುಲರ್ ಆಗಿ ನಿಮ್ಮ ಹತ್ರ ಕೇಳೋದು, ಈ ಕಳರಿ ಅಂತ ಹೇಳಿದ್ರೆ ಇದಕ್ಕೊಂದು ಇಷ್ಟೇ ಒಂದು ವರ್ಷ ಅಂತ ಹೇಳಿ ಕಲೀಲಿಕ್ಕೆ ಇಷ್ಟೋ ಒಂದು ವರ್ಷ ಅಂತ ಹೇಳಿ ಒಂದು ಸ್ಟಡಿ ಪೀರಿಯಡ್ ಅಂತ ಏನಾದರೂ ಉಂಟಾ ಸರ್? ಮಿನಿಮಮ್ 12 ಇಯರ್ಸ್. ಮಿನಿಮಮ್ 12 ಇಯರ್ಸ್. 12 ಇಯರ್ಸ್ ಬೇಕೇ ಇದು? ಅದು ನಾವು ಹೇಳಿದಲ್ಲ, ಮೇಯ್ತಾರಿ, ಕೋಲ್ತಾರಿ, ಅಂಗತ್ತಾರಿ, ವೆರುಂ ಕೈ, ಮರ್ಮ ಚಿಕಿತ್ಸಾ. ಇದು 4x3 12 ಇಯರ್ಸ್. ನಮ್ಮ ಮಲಯಾಳದು ಒಂದು ವ್ಯಾഴവട്ട ಕಾಲ. ಓಕೆ, 12 ಇಯರ್ಸ್ ಮಿನಿಮಮ್ ಕೋರ್ಸ್. ಇದು ಮಿನಿಮಮ್ 12 ವರ್ಷ ಇದನ್ನು ಕಲೀಲೇಬೇಕು. ಇಲ್ಲ, ಹೌದಲ್ವಾ ಸರ್? ಇದರಲ್ಲೂ ನಿಮ್ಮದು ಮರ್ಮ ಚಿಕಿತ್ಸೆ ಅನ್ನೋದಂತೂ ಕೊನೆಯಲ್ಲಿ ಬರುವಂತದ್ದು ಪಾರ್ಟ್ ಇರ್ಬೇಕಲ್ಲ ಸರ್? ಅದು ಈ ಕಳರಿ ಸೀಕಿಂಗ್ ಟೈಮ್ಲೆಲ್ಲ ಅದು ಇಂಜುರಿ ಆகும். ನಮ್ಮ ಪ್ರಾಕ್ಟೀಸಿಂಗ್ ಟೈಮ್ ಅದು ಆನ್ ದ ಸ್ಪಾಟಿಲೆಲ್ಲ ಕ್ಲಿಯರ್ ಮಾಡಿದ ನಮ್ಮ. ಅದು ಈ ಮಹಾಭಾರತ ಯುದ್ಧ, ರಾಮಾಯಣ ಯುದ್ಧ ಟೈಮ್ಲೆಲ್ಲ ಸೋಲ್ಜರ್ಸ್ಗೆಲ್ಲ ಇಂಜುರಿ ಆಗೋ ಟೈಮಲ್ಲಿ ಆನ್ ದ ಸ್ಪಾಟಲ್ಲಿ ಅದು ಕ್ಲಿಯರ್ ಹಾಕೋದು ಮೆಥಡ್ ಅದು. ಅದು ಬಾಕಿ ಮಾರ್ಷಲ್ ಆರ್ಟ್ಸಲ್ಲಿ ಇಲ್ಲ, ಈ ಮಾರ್ಷಲ್ ಆರ್ಟ್ಸಲ್ಲಿ ಅದುಂಟು. ಕಳರಿ ಇದು ಕಳರಿ ಆ್ಯಕ್ಚುಲಿ ಟೆಂಪಲ್ ಸ್ಕೂಲ್. ಅದು ಪಯಟ್, ಫೈಟಿಂಗ್, ಅದು ಎರಡು ಮಿಕ್ಸ್ ಆಗಿ ಕಳರಿ ಪಯಟ್ ಮಾರ್ಷಲ್ ಆರ್ಟ್ಸ್ ನೇಮ್. ಓಕೆ, ಸರ್ ನಮಸ್ಕಾರ. ಸರ್, ನಿಮ್ಮ ಹೆಸರು? ಶೀತನ್ ರಾಮಚಂದ್ರ. ಓಕೆ, ನೀವು ಇಲ್ಲಿ ಈ ಕಳರಿ ಕ್ಲಾಸ್ಗೆ ಜಾಯ್ನ್ ಆಗಿದ್ದೀರಲ್ಲ ಸರ್? ಓಕೆ, ಈಗ ನೀವು ಜಾಯ್ನ್ ಆಗಿದ್ದೀರಿ, ಇದನ್ನು ಕಲಿತಾ ಇದ್ದೀರಿ. ನೀವು ಬಂದು ಎಷ್ಟು ಸಮಯ ಆಯಿತು? 3 ತಿಂಗಳಾಗಿದೆ ಮೇಡಮ್. 3 ಮಂತ್ಸ್ ಆಯಿತು ಅಲ್ವಾ ಸರ್? ಓಕೆ, ನೀವೀಗ 3 ಮಂತ್ಸಲ್ಲಿ ಕಳರಿಯ ಬಗ್ಗೆ ನೀವು ಎಷ್ಟೊಂದು ತಿಳ್ಕೊಂಡಿದ್ದೀರಿ ಅಂತ ಹೇಳ್ಬೋದಾ? ಕಲರಿ ಬಗ್ಗೆ ನನಗೆ ಸಾಧಾರಣ ಮುಂಚೆಯಿಂದ ಅದು ಮಾಹಿತಿ ಇತ್ತು, ನಾಲೆಜ್ ಇತ್ತು ಅದರ ಬಗ್ಗೆ. ಓಕೆ, ಕಲರಿ ಪಾಯಿಟು ಅಂದರೆ ಗೊತ್ತು ನನಗೆ. ಸೊ ಮತ್ತೆ ಇನ್ನೊಂದು ಸಹ ನೋಡಿದ್ದೆ, ಇಲ್ಲಿಂದಾನೇ ಆರ್ಟ್ ಇದು ಚೈನಾಗೆ ಹೋಗಿ ಅಲ್ಲಿಂದ ಅದೆಲ್ಲ ಗೊತ್ತಿತ್ತು. ಓಕೆ, ಬಟ್ ಯಾರೋ ನಮ್ಮ ಫ್ರೆಂಡ್, ಒಬ್ಬರು ಕ್ಲೋಸ್ ಫ್ರೆಂಡ್ ಅರವಿಂದ್ ಅಂತ, ಅವರು ಇಲ್ಲಿ ಬರಲಿಲ್ಲ. ಅವರು ನನಗೆ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದರು. ಓಕೆ, ಸೊ ನನ್ನಲ್ಲಿ ಭಾಳ ಚೇಂಜಸ್ ಆಗಿದೆ ಇಲ್ಲಿ ಬಂದಮೇಲೆ. 3 ತಿಂಗಳಲ್ಲೇ ನಾನು ಐ ಕ್ಯಾನ್ ಸೆನ್ಸ್ ಮಾಡ್ಬೋದು. ಸರ್, ಚೇಂಜಸ್ ಹೇಳಿದ್ರಿ, ಯಾವ ರೀತಿಯ ಬದಲಾವಣೆ ನಿಮ್ಮಲ್ಲಿ ಆಯ್ತು ಅಂತ ಹೇಳ್ಬೋದಾ? ಇವತ್ತಿನ ಕಾಲದಲ್ಲಿ ನಾವು ಆಚೆ ಹೋಗಿ ಫೈಟ್ ಮಾಡೋದಿಲ್ಲ, ಕರೆಕ್ಟ್. ಬಟ್ ಸ್ಟಿಲ್ ಎಂತ ಆಗ್ತದೆ ಅಂದರೆ ನಮಗೇನೋ ಒಂದು ಇದು ಮಾರ್ಷಲ್ ಆರ್ಟ್ಸ್ ಆಗಿರೋದ್ರಿಂದ ಎಲ್ಲೋ ಸಬ್ಕಾನ್ಷಿಯಸ್ಲಿ ನಮಗೆ ಸ್ಟ್ರೆಂತ್ ಕೊಡ್ತದೆ ಅದು. ಓಕೆ, ಅಂದರೆ ನಮಗೆ ಗೊತ್ತಾಗುತ್ತೆ, ನಿಮಗೆ ಸ್ಪಿರಿಚುವಲ್ ಅಲೈನ್ಮೆಂಟ್ ಆಗಿ ಸಮ್ವೇರ್ ಅದು ನಾವು ಒಂದು ಮಾರ್ಷಲ್ ಆರ್ಟ್ ಕಲ್ತಿದ್ದೇವಲ್ಲ. ಸೊ ಹೇಗೆ ಜನ ಹೇಳ್ತಾರಲ್ಲ, ಒಂದು ವೆಪನ್ನ ನಿಮ್ಮ ಒಟ್ಟಿಗೆ ಇಟ್ಕೊಂಡು ಹೋದರೆ ಹೇಗೆ ನಿಮಗೆ ಧೈರ್ಯ ಆ ರೀತಿ ಕಲರಿಯಲ್ಲಿ ನೀವು ಕಲ್ತ್ರೆ ನಿಮಗೆ ಆ ಧೈರ್ಯ ಜಾಸ್ತಿ ಆಗ್ತದೆ. ಮತ್ತೆ ಇನ್ನೊಂದು ನಾನು ಅಬ್ಸರ್ವ್ ಮಾಡಿರೋದು, ಹಸಿವೆ ಭಾಳ ಆಗ್ತದೆ. ನಾನು ಸಹ ಜಿಮ್ ಎಲ್ಲ ಹೋಗಿದ್ದೇನೆ ಅಂತ ಇದಾಗ ಇಲ್ಲಿ ಹಸಿವೆ ಊಟ ಮಾಡೋ ನಿಮ್ಮ ಡೈಜೆಷನ್ ಬಹಳ ಪವರ್ ಏನಿದೆ ಅದು ಇಂಪ್ರೂವ್ ಆಗಿದೆ, ತುಂಬಾ ಇಂಪ್ರೂವ್ ಆಗಿದೆ. ಮತ್ತೆ ಇಂಜುರೀಸ್ ಬೇಗ ರಿಕವರ್ ಆಗುತ್ತೆ.
ಅದೊಂದು ಅಬ್ಸರ್ವ್ ಮಾಡಿದ್ದೇನೆ. ಓಕೆ. ಬೇರೆ ಜಿಮ್ಮಲ್ಲೆಲ್ಲ ಇಂಜುರೀಸ್ ಅಷ್ಟು ಬೇಗ ರಿಕವರ್ ಆಗೋದಿಲ್ಲ. ಇಲ್ಲಿ ಇಂಜುರಿ ಆಗಿದೆ 1-2 ದಿನದಲ್ಲಿ ಮತ್ತೆ ನಾರ್ಮಲ್. ಇದು ಸಹ ಜಿಮ್ ಎಲ್ಲದಕ್ಕಿಂತ ಒಂದು ಲೆವೆಲ್ ಮೇಲೆ ಉಂಟು. ಇದರಲ್ಲಿ ಒಂದೊಂದು ಎಕ್ಸಸೈಸ್ ಫುಲ್ ಬಾಡಿ ಎಲ್ಲ ಎಕ್ಸಸೈಸ್ ಆಗ್ತದೆ. ಸರ್, ಇಲ್ಲಿ ಕ್ಲಾಸಸ್ ಎಲ್ಲ ಹೇಗೆ ಕಂಡಕ್ಟ್ ಮಾಡ್ತಾರೆ ಸರ್? ಅಂದ್ರೆ ವೀಕ್ಲಿ ಇರ್ತದ ಇವರದ್ದು, ಹೇಗಿರ್ತದೆ? ಬೆಳಗ್ಗೆ ಸಮಯದಲ್ಲೂ ಇದೆ ಮತ್ತೆ ಸಂಜೆ ಸಹ ಇದೆ. ಅಂದ್ರೆ ಸಂಡೇ ಸಹ ಇರ್ತದೆ ಸರ್ ಕ್ಲಾಸ್? ಸಂಡೇ ಸಹ ಇರ್ತದೆ. ಯಾವ ತರ ನೀವು 2 ಟೈಮ್ ಇರ್ತದೆ, ಮಾರ್ನಿಂಗ್ ಅಂಡ್ ಈವ್ನಿಂಗ್. ಗುರುಜಿ ನಮಸ್ಕಾರಂ. ನಮಸ್ಕಾರ. ನಿಮ್ಮ ಹೆಸರು ಗುರುಜಿ? ಡಾಕ್ಟರ್ PT ಧನಮಹೇಶ್. ಓಕೆ. ನೀವು ಈ ಕಳರಿಯ ಬಗ್ಗೆ ಅಂದರೆ ನಿಮ್ಮ ವಂಶ ಪಾರಂಪರ್ಯವಾಗಿ ಬಂದಿರುವಂಥ ಈ ಕಳರಿ ಅಂತ ಈ ಕಲೆಯದು ಸರ್, ನಮಗೆ ಇದರ ಬಗ್ಗೆ ನಮ್ಮ ವೀಕ್ಷಕರಿಗೆ ಇದನ್ನು ಈ ಮುಂದಿನ ಜನಾಂಗಕ್ಕೆ ನಾವು ಹೇಗೆ ಪರಿಚಯ ಮಾಡ್ಬೋದು, ಈ ಕಳರಿಯ ಬಗ್ಗೆ നಮಗೆ മാഹിതി കൊടുಬೇಕು സർ? ഞാൻ ആക്ച്വലി കളരിയിൽ ട്രെയിനിങ് ചെയ്യാൻ തുടങ്ങിയിട്ട് ഒരു 37 വർഷങ്ങളായി. അപ്പോൾ ഞാൻ ഒരുപാട് കുട്ടികളെ പഠിപ്പിച്ച് ഒരുപാട് കുട്ടികൾ പല മേഖലയിലും വർക്ക് ചെയ്യുന്നുണ്ട്. ഈ കളരി ക്ലാസ് എടുക്കുന്നുണ്ട്. പിന്നെ ട്രീറ്റ്മെൻ്റ് ഉണ്ട്. ട്രീറ്റ്മെൻറ്റിൽ നമുക്ക് ഓൾ ബോഡി ട്രീറ്റ്മെൻറ്റിൽ ഉള്ളിലുള്ള എല്ലാ പാർട്സും നല്ല രീതിയിൽ വർക്ക് ചെയ്യുന്നതാണ് എൻ്റെ ഒരു അറിവ്. നമുക്ക് മസിൽ പെയിൻ ഉണ്ടാവും, എല്ല് അഥവാ ഒടിവ്, ചതവ്, ഉളുക്ക്, പിന്നെ ലിഗമെന്റ് പ്രോബ്ലം, നാഡി ഞരമ്പ് പ്രോബ്ലം, ഇതിനൊക്കെ ട്രീറ്റ്മെന്റ് ഉണ്ട്. ഇതിൽ മാത്രമേ ഏത് മാർഷൽ ആർട്സ് നോക്കിയാലും ഇതിൽ മാത്രമേ നമുക്ക് ചികിത്സാ സമ്പ്രദായമുള്ളൂ. ഈ ചികിത്സ തന്നെ പല രീതിയിലുണ്ട്. ഈ തൈലങ്ങൾ പല ഏജിനനുസരിച്ചാണ് തൈലത്തിന്റെ ക്വാളിറ്റികൾ മാറും. പിന്നെ കെട്ട് മരുന്നുണ്ട്. ഇപ്പം എല്ല് പൊട്ടിയാൽ ഒരു 4 കെട്ടിന് ಎಲ್ಲಿ ಸೆಟ್ ಆವು. ಇಲ್ಲಿ ಹೇಗೆ ಸರ್ ಮಕ್ಕಳ ಸಂಖ್ಯೆ ಎಲ್ಲ ಹೇಗೆ, ಅಂದ್ರೆ ಒಬ್ಬೊಬ್ಬರೇ ಹೇಗೆ ಜಾಯಿನ್ ಆಗ್ತಾ ಇದ್ದಾರೆ? ಅಂದ್ರೆ ನಮ್ಮಲ್ಲಿ ಮಕ್ಕಳ ಸಂಖ್ಯೆ ತುಂಬಾ ಕಮ್ಮಿ. ನಮ್ಮಲ್ಲಿ ಇಲ್ಲಿ ವರ್ಕಿಂಗ್ ಕ್ಲಾಸ್ ಪೀಪಲ್ ತುಂಬಾ ಜಾಸ್ತಿ ಬರ್ತಾ ಇದ್ದಾರೆ. ಈಗ ರೀಸೆಂಟ್ ಆಗಿ ಎಷ್ಟು ಜನ ಇದ್ದಾರೆ? ಈಗ ನಮ್ಮಲ್ಲಿ ಆಲ್ಮೋಸ್ಟ್ ಒಂದು 25 ಸ್ಟೂಡೆಂಟ್ಸ್ ಇದ್ದಾರೆ. 25 ಸ್ಟೂಡೆಂಟ್ಸ್. ಓಕೆ. ಬೆಳಿಗ್ಗೆ ಒಂದು 12 ಮೆಂಬರ್ಸ್ ಬರ್ತಾರೆ, ಈವ್ನಿಂಗ್ ಒಂದು 13 ಮೆಂಬರ್ಸ್ ಬರ್ತಾರೆ. ಓಕೆ. ಸೊ ಗುರುಗಳು ಇಲ್ಲೇ ಇರುವ ಕಾರಣದಿಂದಾಗಿ ಟೈಮಿಂಗ್ ಅಂತ ಹೇಳಿ ನಾವೇನು ಸೆಟ್ ಮಾಡಲಿಲ್ಲ. ಆಲ್ಮೋಸ್ಟ್ ಒಂದು 11 o'clock ವರೆಗೆ ಮಾರ್ನಿಂಗ್ ಬರುವವರು ಇದ್ದಾರೆ. 5 o'clock ಇಂದ ಸ್ಟಾರ್ಟ್ ಮಾಡಿ 11 o'clock ವರೆಗೆ ಬರುವವರು ಇದ್ದಾರೆ. ಮತ್ತೆ ಈವ್ನಿಂಗ್ ಆಲ್ಮೋಸ್ಟ್ ಒಂದು 5 o'clock ಸ್ಟಾರ್ಟ್ ಆದರೆ ಒಂದು 9-10 ಸಹ ಪ್ರಾಕ್ಟೀಸ್ ಮಾಡಲಿಕ್ಕೆ ಬರುವವರು ಇದ್ದಾರೆ. ಬಟ್ ಮಕ್ಕಳ ಸಂಖ್ಯೆ ಕಮ್ಮಿ. ಗುರುಗಳಿಗೆ ಅದನ್ನೇ ಹೇಳುದು, ಮಕ್ಕಳು ಜಾಸ್ತಿ ಅಡ್ಮಿಷನ್ಸ್ ಆಗಬೇಕು ಅಂತ. ಇನ್ನು ಬರುವಂತ ಜನರೇಷನ್ ಶುಡ್ ಬಿಕಮ್ ವೆರಿ ಹೆಲ್ದಿ ಅಂತ ಹೇಳುವ ಒಂದು ನಿಟ್ಟಿನಲ್ಲಿ ಮಕ್ಕಳ ಸಂಖ್ಯೆ ನಮಗೆ ತುಂಬಾ ನೋಡ್ತಾ ಇದ್ದೇವೆ ಸರ್. ಈಗ ನೀವು ಹೇಳಿದ್ರಿ ಮಕ್ಕಳ ಸಂಖ್ಯೆ ಅಂತ ಹೇಳಿದ್ರಿ, ಈಗ ನೀವು ಯಾವುದಾದ್ರೂ ಒಂದು ಪ್ರಚಾರ ಮಾಡೋದು, ಈ ಕಳರಿ ಕ್ಲಾಸಸ್ ಇಲ್ಲಿ ನಡೀತಾ ಉಂಟು, ಅದರ ಬಗ್ಗೆ ಪ್ರಚಾರ ಮಾಡೋದು, ಇದರ ಬೆನಿಫಿಟ್ ಬಗ್ಗೆ ಪ್ರಚಾರ ಮಾಡೋದು, ಅಂಥದ್ದು ಏನಾದರೂ ಕಾರ್ಯಕ್ರಮ ಕೈಗೊಂಡಿದ್ರಾ? ಇಷ್ಟರವರೆಗೆ ಅದನ್ನು ಮಾಡಲಿಲ್ಲ. ಅಂದರೆ ಗುರುಗಳು ಇದನ್ನು ಒಂದು ಸಾಂಪ್ರದಾಯಿಕ ನಿಟ್ಟಿನಲ್ಲಿ ಇಟ್ಟುಕೊಂಡೇ ನಾವು ಮಾಡ್ತಾ ಇದ್ದೀರಿ. ಯಾರಿಗೆ ಗೊತ್ತಾಗಿದೆ ಬೈ ವರ್ಡ್ ಆಫ್ ಮೌತ್ ಇಂದ ಮಾತ್ರವೇ ಇಲ್ಲಿ ಬಂದ ಅಡ್ಮಿಷನ್ಸ್ ಆಗಿರೋದು. ಓಕೆ. ನಾವಾಗಿ ಈಗಿರುವಂತ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಅದನ್ನು ಪ್ರಚಾರ ಕೊಡ್ಲಿಲ್ಲ. ಓಕೆ, ಸರಿ. ಮೇಡಮ್ ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು? ನನ್ನ ಹೆಸರು ಭವ್ಯ ಶೆಟ್ಟಿ ಅಂತ. ಮೇಡಮ್, ಈಗ ಸ್ಪೆಷಲಿ ನಾವು ಕೇಳೋದು ಏನಂತ ಹೇಳಿದ್ರೆ, ಕಳರಿಯಲ್ಲಿ ಹೆಚ್ಚಿನಾಗಿ ಈ ಗಂಡಸರೇ ಜಾಸ್ತಿ ಸೇರ್ತಾರೆ ಅಂತ ಇರ್ತಾರೆ, ಬಟ್ ಇಲ್ಲಿ ಇದರಲ್ಲಿ ಈಗ ಮಹಿಳೆಯರು ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸೊ ಸ್ಪೆಷಲಿ ನಾನು ನಿಮಗೆ ಕೇಳೋದು, ನೀವು ಕಳರಿಯಲ್ಲಿ ಬಗ್ಗೆ ಏನು ತಿಳ್ಕೊಂಡಿದ್ದೀರಿ, ಹಾಗೆ ಇದರ ಒಂದು ಇದಕ್ಕೋಸ್ಕರ ನೀವು ಹೇಗೆ ಒಂದು ಅಟ್ರಾಕ್ಟ್ ಆದ್ರಿ ಇಲ್ಲಿಗೆ ನಾನು ಕ್ಲಾಸಿಗೆ ಜಾಯಿನ್ ಆಗಬೇಕು ಅಂತ ಹೇಳಿ? ಮೊದಲನೇದಾಗಿ ಇವಾಗ ಎಲ್ಲರೂ ಜಿಮ್ಮು ಅಂತ ಹೋಗ್ತಾರೆ, ಮಾಡರ್ನ್ ಆಗಿರೋದು. ಕಳರಿ ಒಂದು ಸಾಂಪ್ರದಾಯಿಕ ಕಲೆ ನಮ್ಮದು. ಅದು ನಮಗೆ ದೈಹಿಕ ಆರೋಗ್ಯಕ್ಕೂ ತುಂಬ ಹೆಲ್ಪ್ ಆಗುತ್ತೆ, ಫಿಟ್ನೆಸ್ಗೋಸ್ಕರ. ಸೊ ಅದರಿಂದಾಗಿ ನಾನು ಗೂಗಲಲ್ಲಿ ಸರ್ಚ್ ಮಾಡಿದಾಗ ಇವ್ರ ವೆಬ್ಸೈಟ್ಸಲ್ಲಿ ಸಿಕ್ತು, ಹಾಗಾಗಿ ನಾವು ಹುಡ್ಕೊಂಡು ಬಂದಿದ್ದು. ಓಕೆ. ಈ ಹೆಲ್ತ್ ಬೆನಿಫಿಟ್ ಉಂಟು ಇದರಲ್ಲಿ ಅಂತ ಹೇಳಿದ್ರು ನಮ್ಮ ಗುರೂಜಿ ಹೇಳಿದ್ರು, ತುಂಬಾ ಜನ ಹೇಳಿದ್ರು ಇವರು.
ಸರಿ, ಈಗ ನಿಮಗೆ ಈ 2 ತಿಂಗಳಲ್ಲಿ ಏನಾದರೂ ಬದಲಾವಣೆ ಖಂಡಿತ? ತುಂಬ ಬದಲಾವಣೆ ಆಗಿದೆ, ತುಂಬ ಫ್ಲೆಕ್ಸಿಬಲ್ ಆಗಿದೆ ಬಾಡಿ. ಓಕೆ. ತುಂಬಾನೇ, ಬೇಕಾದ್ರೆ ನಾನು ಭರತನಾಟ್ಯನೂ ಕಲಿತಾ ಇದ್ದೀನಿ. ಸೊ ಅದಕ್ಕೂ ಇದು ತುಂಬ ಉಪಯೋಗ ಆಗಿದೆ. ಬಿಕಾಸ್ ನಾವು ಅರಮಂಡಿ ಮಾಡೋದ್ರಿಂದ ಇಲ್ಲಿ ತುಂಬ ಫ್ಲೆಕ್ಸಿಬಲ್ ಆಗಿ ಹೇಳ್ಕೊಡೋದ್ರಿಂದ ಅದಕ್ಕೆ ತುಂಬ ಉಪಯೋಗ ಆಗಿದೆ. ಓಕೆ. ಇದು ವೆಯ್ಟ್ ಲಾಸ್ಗೆ ಕೂಡ ಏನಾದರೂ ಉಂಟಾ ಮೇಡಮ್? ಇದರಲ್ಲಿ ನಮಗೆ ಬೆನಿಫಿಟ್, ವೆಯ್ಟ್ ಲಾಸ್ ಆಗ್ತದೆ ಇದರಿಂದ? ಖಂಡಿತವಾಗ್ಲೂ ಇದೆ. ನಾವು ರೆಗ್ಯುಲರ್ ಆಗಿ ಇವ್ರು ಹೇಳ್ಕೊಟ್ಟ ರೀತಿಯಲ್ಲೇ ಮಾಡಿದ್ರೆ ಖಂಡಿತವಾಗಿಯೂ ನಾವು ವೆಯ್ಟ್ ಲಾಸ್ ಮಾಡ್ತೀವಿ. ಓಕೆ, ಸರಿ ಮೇಡಮ್. ಈಗ ನೀವು ಕಲಿತ ವಿದ್ಯೆಯನ್ನು ನೀವು ಇನ್ನು ಮುಂದೆ ಯಾರಿಗಾದ್ರೂ ನೀವು ಹೇಳಿಕೊಡ್ತೀರಾ? ಅಂದ್ರೆ ನೀವು ಅವರಿಗೆ ಒಂದು ಶಿಫಾರಸು ಮಾಡ್ತೀರಾ, ಅಲ್ಲಿ ಕ್ಲಾಸಸ್ ನಡೀತಾ ಉಂಟು, ನೀವು ಹೋಗ್ಬೋದು ಅಂತ ಹೇಳಿ ಅವರಿಗೆ ಏನಾದರೂ? ಖಂಡಿತವಾಗ್ಲೂ ನಾನು ಆಲ್ರೆಡಿ ಮಾಡಿದ್ದೀನಿ. ನನ್ನ ಫ್ರೆಂಡ್ಸ್ಗಾಗಲಿ ಡ್ಯಾನ್ಸ್ ಕ್ಲಾಸ್ ಎಲ್ರಿಗೂ ಹೇಳಿದ್ದೀನಿ. ಸೊ ಎಲ್ಲರೂ ಆಸಕ್ತಿ ತೋರಿಸ್ತಾ ಇದ್ದಾರೆ. ಆದಷ್ಟು ಬೇಗ ವಿದ್ಯಾರ್ಥಿಗಳ ಸಂಖ್ಯೆ ಇಲ್ಲಿ ಜಾಸ್ತಿ ಆಗುತ್ತೆ. ಖಂಡಿತ ಜಾಸ್ತಿ ಆಗಲೇಬೇಕು ಅಲ್ವಾ ಮೇಡಮ್? ಓಕೆ. ಈ ಶಾಲೆಯ ಅಂದ್ರೆ ಹೆಸರೇನು ಸರ್? ಒಂದು ಏನು ಹೆಸರು? ಕಳರಿ ಶಾಲೆಯ ಹೆಸರು ಪೂರ್ವಾಚಾರ್ಯ ಮರ್ಮ ಚಿಕಿತ್ಸಾಲಯ ಅಂಡ್ ಕಳರಿಪೇಟು ಅಂತ ಹೇಳಿ. ಓಕೆ. ನಾವು ಮಂಗಳಾದೇವಿಯ ಬ್ಯಾಕ್ ಸೈಡ್ ಆದಂತ ಮುಳಿತ್ಲು, ಇಲ್ಲಿ ಎಲ್ಲರಿಗೂ ಗೊತ್ತಿರುವ ಹಾಗೆ ಗಣೇಶ್ ಬಸ್ ಡಿಪೋ ಏನೋ ಆಪೋಸಿಟ್ ಅಂತ ಹೇಳಿದ್ರೆ ಯಾರಿಗೂ ಗೊತ್ತಾಗ್ತದೆ. ಇಲ್ಲಿದ ಅಡ್ರೆಸ್. ಓಕೆ, ಸರಿ. ನೀವೀಗ ಕ್ಲಾಸಸ್ ಎಲ್ಲ ಕಂಡಕ್ಟ್ ಮಾಡ್ತೀರಿ ಇಲ್ಲಿ ಅಲ್ವಾ ಸರ್? ಸೊ ಹೇಗೆ ಸರ್? ಅಂದ್ರೆ ನಿಮ್ದು ವೀಕ್ಲಿ ಕ್ಲಾಸಸ್ ಇರ್ತದಾ? ಡೈಲಿ ಕ್ಲಾಸಸ್ ಉಂಟು, ವೀಕ್ಲಿ ಈಗ ವೀಕಲ್ಲಿ 3 days ಕೆಲವರು ಬರುವವರು ಇದ್ದಾರೆ. ಮಂಡೇ ಇಂದ ಸಂಡೇ ವರೆಗೆ ಸಹ ಗುರುಗಳು ಇಲ್ಲೇ ಇರುವ ಕಾರಣ ನಮಗೆ ಒಂದು ಸ್ಪೆಸಿಫಿಕ್ ಟೈಮ್ ಅಂತ ಇಲ್ಲ. ಬಟ್ ಮಾರ್ನಿಂಗ್ ಬ್ಯಾಚಸ್ ಮತ್ತೆ ಈವ್ನಿಂಗ್ ಬ್ಯಾಚಸ್ ಉಂಟು. ಸೊ ನಾರ್ಮಲಿ ಸ್ಟೂಡೆಂಟ್ಸ್ ಬೆಳಿಗ್ಗೆ ಬರ್ತಾರೆ ಕೆಲವರು, ಮತ್ತೆ ಕೆಲವರು ಈವ್ನಿಂಗ್ ಬರ್ತಾರೆ. ನಮ್ಮ ಯಾರಾದರೂ ವೀಕ್ಷಕರು ಇಲ್ಲಿಗೆ ಬರಬೇಕು, ಈ ಚಿಕಿತ್ಸೆಯನ್ನು ಪಡಿಬೇಕಂತ ಆದ್ರೆ ಸರ್ ಹೇಗೆ ಸರ್? ನೀವು ಇಲ್ಲಿ ಕೊಡ್ತೀರಾ ಚಿಕಿತ್ಸೆ? ಹೌದು, ಇಲ್ಲಿ ಗುರುಗಳು ಚಿಕಿತ್ಸೆ ಕೊಡ್ತಾರೆ. ಉಳುಚಿಲಿ ಅಂತ ಹೇಳಿ ಮಾಡ್ತಾರೆ. ನಾರ್ಮಲಿ 7 days ಇದ್ದು ಪ್ರೋಗ್ರಾಮ್, ಅದು ಟೋಟಲಿ 15 days ಇದ್ದು ಪ್ಯಾಕೇಜ್. 7 days ಗುರುಗಳು ಅದನ್ನು ಟ್ರೀಟ್ಮೆಂಟ್ ಕೊಡ್ತಾರೆ. ಮತ್ತೆ 8th day ಬಂದು ಹೊಟ್ಟೆ ಕ್ಲೀನ್ ಮಾಡುವಂತ ಒಂದು ಪ್ರಕ್ರಿಯೆ ಇದೆ. ಅದಾದ ನಂತರ ಮತ್ತೆ 7 days ಅವರ ಮನೆಯಲ್ಲೇ ಎಣ್ಣೆ ಹಚ್ಚಿ ಮತ್ತೆ ಅದಕ್ಕೆ ಬೇಕಾದಂತ ಮೆಡಿಸಿನ್ಸ್ ಕೊಡ್ತಾರೆ. ಸೊ ಒಂದು ನಾರ್ಮಲ್ ಆಗಿರುವಂತ ಒಂದು ಪ್ಯಾಕೇಜಸ್ 15 days ಇದು ಪ್ಯಾಕೇಜ್. 15 days ಇದೊಂದು ಪ್ಯಾಕೇಜ್ ಇಲ್ಲಿ ಅಲ್ವಾ ಸರ್? ಓಕೆ, ಸರಿ. ವೀಕ್ಷಕರೇ, ಈಗ ನಾವು ಈ ಕಳರಿ ಕಲೆಯ ಬಗ್ಗೆ ಬಂದು ಇಲ್ಲಿ ಇವರ ಒಂದು ಈ ವಿಶೇಷ ಒಂದು ಶೈಲಿಯ ಈ ಕಳರಿ ಕಲೆಯನ್ನು ಹಾಗೂ ಇದರ ಕುರಿತಾದ ಒಂದು ಮಾಹಿತಿಯನ್ನು ನಮ್ಮ ಗುರುಗಳಿಂದ ಹಾಗೂ ಇವರ ಸಹಚರರಿಂದ ನಾವು ತಿಳಿದುಕೊಂಡಿದ್ದೇವೆ. ನೀವು ಯಾರಾದರೂ ಆಸಕ್ತರು ಈ ಕಳರಿ ಕಲೆಯನ್ನು ಕಲಿಬೇಕು, ಈ ನಮ್ಮ ಪ್ರಾಚೀನ ಕಲೆಯನ್ನು ಇನ್ನು ಮುಂದಿನ ಜನಾಂಗಕ್ಕೆ, ಮುಂದಿನ ಪೀಳಿಗೆಗೆ ಇದನ್ನು ನೀವು ಮುಂದುವರಿಸಿಕೊಂಡು ಹೋಗಬೇಕು ಅಂತ ಯಾರಾದರೂ ಆಸಕ್ತರು ಇದ್ದರೆ ನೀವು ಇಲ್ಲಿ ಬಂದು ಅವರಿಗೆ ಸಂಪರ್ಕಿಸಬಹುದು. ಹಾಗೂ ಮರ್ಮ ಚಿಕಿತ್ಸೆ ಅಂದರೆ ತುಂಬ ವರ್ಷದಿಂದ ಈ ಕೆಲವು ವಾಸಿಯಾಗದಂಥ ಕಾಯಿಲೆಗಳು ಇರ್ತವೆ. ಹಾಗಾಗಿ ನೀವು ಈ ಮರ್ಮ ಚಿಕಿತ್ಸೆಯನ್ನು ಇಲ್ಲಿ ಏನಾದರೂ ನೀವು ತಗೊಳ್ಬೇಕು ಈ ಚಿಕಿತ್ಸೆಯನ್ನು ಅಂತ ಹೇಳಿ ನೀವು ಏನಾದರೂ ಅಂದ್ಕೊಂಡಿದ್ರೆ ಇಲ್ಲಿಯ ಅಂದರೆ ಇವರು ಅಡ್ರೆಸ್ ಸಹ ಕೊಟ್ಟಿದ್ದಾರೆ, ನಾವು ಫೋನ್ ನಂಬರ್ ಕೂಡ ಹಾಕ್ತೇವೆ ನಾವು. ಸೊ ಹಾಗಾಗಿ ನೀವು ಈ ಚಿಕಿತ್ಸೆಯನ್ನು ಕೂಡ ಇಲ್ಲಿ ಬಂದು ಪಡ್ಕೊಳ್ಬೋದು ಅಂತ ಹೇಳಿದರೆ ಗುರುಜಿ ಹೇಳಿದರು ಇದರಲ್ಲಿ ಹೆಲ್ತ್ ಬೆನಿಫಿಟ್ ತುಂಬ ಉಂಟಂತ ಹೇಳಿ. ಹಾಗಾಗಿ ಇದರ ಒಂದು ಟ್ರೀಟ್ಮೆಂಟ್ ತಗೊಂಡವರು ಸಹ ಹೇಳಿದ್ದಾರೆ. ನೀವು ಯಾರಾದರೂ ಆಸಕ್ತರು ನಿಮ್ಮ ಮಕ್ಕಳನ್ನು ಇಲ್ಲಿಗೆ ಈ ಕ್ಲಾಸಿಗೆ ಜಾಯಿನ್ ಮಾಡಬೇಕು ಅಂತ ಹೇಳಿ ಮಂಗಳೂರು ಹಾಗೂ ಸುತ್ತಮುತ್ತಲಿನ ಪರಿಸರದವರು ಇಲ್ಲಿ ಬಂದು ನೀವು ಸಂಪರ್ಕಿಸಬಹುದು. ಗುರುಜಿ ಇಲ್ಲೇ ಇರ್ತಾರೆ. ಧನ್ಯವಾದಗಳು ಮತ್ತೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.